चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तेकपदं देवं वन्दे सिद्धारूढमहं भजे। सिद्धसद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरो अद्वैत सार्वभौम ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 6ನೇ ಸಂಧಿಯ 3ನೇ ಸೂತ್ರದ 3ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಸೂತ್ರದಲ್ಲಿ ಯಾವ ತದು ಉಪಾಧಿ ಸತ್ಯವೆಂದು ಒರಿವುದು ಇದು ಘಟಿಸಲು ಅರಿಯದು ಯುಕ್ತಿ ಬಾಧ್ಯವೆನ್ನಿಪ್ಪದಾಗಿ ಯಾವ ಶಿಷ್ಯನ ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡಂಥ ಸದ್ಗುರುನಾಥ ಗುರುದೇವ ಆ ಶಿಷ್ಯನಿಗೆ ಪರಿಪರಿಯಾಗಿ ಹೇಳ್ತಾರ. ಏಕಂ ಏವಂ ಅದ್ವಿತೀಯ ಪರಬ್ರಹ್ಮನಲ್ಲಿ ಸ್ವಗತ ಸುಜಾತಿ ವಿಜಾತ ಭೇದರಹಿತನಾಗಿ 3 ಕಾಲದಲ್ಲಿ ಸರ್ವಾಂತರ್ಯಾಮಿಗಿರುವಂಥ ಪರಮಾತ್ಮನಲ್ಲಿ ಉಪಾಧಿಗಳು ಇಲ್ಲ ಅಂತ. ಅರ್ಥ ಏನು? ಆ ಪರಮಾತ್ಮ ಬ್ರಹ್ಮಸ್ವರೂಪನೇ ನಮ್ಮಲ್ಲಿ ಆದಂದರೆ ಆ ಬ್ರಹ್ಮನಿಗೆ ಶರೀರ ಇಲ್ಲ, ಆ ಬ್ರಹ್ಮನಿಗೆ ಇಂದ್ರಿಯಾದಿಗಳು ಇಲ್ಲ, ಆ ಬ್ರಹ್ಮನಿಗೆ ಕೈ ಕಾಲು ಇಲ್ಲ, ಬ್ರಹ್ಮನಿಗೆ ಪ್ರಾಣಾದಿಗಳು ಇಲ್ಲ, ಬ್ರಹ್ಮನಿಗೆ ಮನಸ್ಸು ಇಲ್ಲ, ಬುದ್ಧಿ ಚಿತ್ತ ಅಹಂಕಾರ ಯಾವುದೂ ಇಲ್ಲ.
ಎಲ್ಲವನ್ನು ತಿಳಿಯುವವನು ನೀನು ಅಂದರು. ಇವಕ್ಕೆ ಉಪಾಧಿ ಅಂತಾರೆ. ಉಪಾಧಿ ಅಂದರೆ ಕೈ ಒಂದು ಉಪಾಧಿ, ಹಿಡಿಬೇಕಾದ್ರೆ ಕೈ ಉಪಾಧಿ, ಕಾಲು ಒಂದು ಉಪಾಧಿ, ನಡಿಬೇಕಾದ್ರೆ ಕಾಲು ಉಪಾಧಿ, ನೋಡಬೇಕಂದ್ರೆ ಕಣ್ಣು ಉಪಾಧಿ, ಮಾತಾಡ್ಬೇಕಾದ್ರೆ ಬಾಯಿ ಉಪಾಧಿ, ರುಚಿ ನೋಡ್ಬೇಕಾದ್ರೆ ನಾಲಿಗೆ ಉಪಾಧಿ, ಶಬ್ದ ಕೇಳಬೇಕಾದ್ರೆ ಕಿವಿ ಉಪಾಧಿ. ಹೌದಿಲ್ಲ? ಇವೆಲ್ಲ ಉಪಾಧಿಗಳಿಂದ ನಮಗೆ ಜಗತ್ತಿನ ಯಾವ ಜ್ಞಾನ ಯಾವುದರ ಮುಖಾಂತರ ಆಗ್ತದ ಅಂದರೆ ಈ ಇಂದ್ರಿಯಾದಿಗಳ ಮುಖಾಂತರನೇ. ಕುರುಡಾನ ಕಣ್ಣಿಲ್ಲ ಅಂದರೆ ಜಗತ್ತು ಕಾಣ್ತದೇನು ಅವನಿಗೆ? ಇಲ್ಲಲ್ಲ. ಕಣ್ಣಾದ ಯಾಕೆ ನೋಡೋಕ್ಕಾಗ್ತಿಲ್ಲ ಅಂದರೆ ಬರೀ ಕಣ್ಣಿದ್ರೆ ನೋಡಲ್ಲ, ಕಣ್ಣು ಸ್ವಂತ ನೋಡಂಗಿಲ್ಲ. ಕಣ್ಣಿಗೆ ಮನಸ್ಸು ಸಾಧನ ಆದಾಗ ಕಣ್ಣು ನೋಡ್ತದೆ. ಕುರುಡಿದ್ರೆ ಕಣ್ಣು ಕಾಣ್ತದೇನು? ಜಗತ್ತು ಕಾಣಂಗಿಲ್ಲ. ಕುರುಡನ ಪಾಲಿಗೆ ಕಣ್ಣು ಇದ್ದು ಜಗತ್ತಿಲ್ಲ ಅಂತ. ಕಿವುಡನ ಪಾಲಿಗೆ ಶಬ್ದಗಳಿದ್ದು ಅವನ ಪಾಲಿಗೆ ಶಬ್ದಗಳೇ ಇಲ್ಲ. ಮತ್ತು ಇನ್ನು ಕೆಲವು ಸಮಯದಲ್ಲಿ ನಾಲಿಗೆ ಕೆಟ್ಟಾಗ ಅಮೃತ ಸಮಾನವಾದ ಅಡಿಗೆಯನ್ನು ಬಡಿಸ್ತಾರ ತಾಯಂದಿರು, ಪಾಯಸ ಮಾಡಿ ನೀಡ್ತಾರೆ. ನಮ್ಮ ನಾಲಿಗೆ ಕೆಟ್ಟಿತ್ತಂದರೆ ಪಾಯಸದ ರುಚಿ ನಮಗೆ ಗೊತ್ತಾಗೋದಿಲ್ಲ. ಪಾಯಸದಾಗ ರುಚಿ ಇಲ್ಲೇನು? ಬೇಕಾದ ರುಚಿ ಅದ, ಆದರೆ ನಮಗೆ ಯಾಕೆ ಗೊತ್ತಾಗವಲ್ತು ಅಂದರೆ ನಮ್ಮ ನಾಲಿಗೆ ಕೆಟ್ಟದ. ಅದು ವಸ್ತು ಕೆಟ್ಟಿಲ್ಲ, ನಾಲಿಗೆ ಕೆಟ್ಟದ. ಅದರಂತೆ ಮಹಾತ್ಮರ ಮಾತುಗಳು ಕಿವಿಯೊಳಗಿಂದ ಹೋಗಿ ಮನಸ್ಸಿನಲ್ಲಿಗೆ ಹೋಗಿ ಮುಟ್ತಾವವು. ಆದರೂ ಕೂಡ ಕೆಲವು ಮಂದಿಗೆ ಎಡಿಸ್ತದ, ಕೆಲವು ಮಂದಿಗೆ ಎಡಿಸಂಗಿಲ್ಲ. ಅಂದರೆ ಮಹಾತ್ಮರ ಮಾತುಗಳು, ವಚನಗಳು, ವೇದ ಉಪನಿಷತ್ತುಗಳು ಏನು ಹೇಳೇವಲ್ಲ, ಆ ಮಾತುಗಳು ಎಲ್ಲರೂ ಕೇಳಿದಾಗ ಎಲ್ಲರಿಗೂ ರುಚಿ ಆಗೋದಿಲ್ಲ. ಪಾಯಸ ಎಲ್ಲರಿಗೂ ರುಚಿ ಆಗೋದಿಲ್ಲ. ಯಾರಿಗೆ ನಾಲಿಗೆ ಕೆಟ್ಟಿಲ್ಲ ಅವ್ರಿಗೆ ರುಚಿ ಆಗ್ತದೆ. ನಾಲಿಗೆ ಕೆಟ್ಟವನಿಗೆ ರುಚಿನೇ ಆಗೋದಿಲ್ಲ. ಅವನಂತಾನೆ ಎಷ್ಟು ಚಂದ ಮಾಡ್ಯಾರ ಪಾಯಸ ಅಂತಾನೆ, ಅದು ರುಚಿನೇ ಇಲ್ಲ ಅಂತ ಇವನಂತಾನೆ. ಅವ್ರಿಗೆ ನೀಡಿದ್ದು ಬೇರೆ ಅಲ್ಲ, ಇವ್ರಿಗೆ ನೀಡಿದ್ದು ಬೇರೆ ಅಲ್ಲ. ಒಂದೇ ಪಾಯಸ ಇಬ್ಬರಿಗೆ ನೀಡ್ಯಾರ. ಒಬ್ಬನಿಗೆ ರುಚಿ ಆಗ್ತದೆ, ಒಬ್ಬರಿಗೆ ರುಚಿ ಆಗೋದು. ಕಾರಣ ಅಂದರೆ ಪಾಯಸದ ದೋಷ ಅಲ್ಲ, ನಾಲಿಗೆ ದೋಷ. ಹೌದಲ್ಲ? ಅದರಿಂದ ಪರಮಾತ್ಮ ಭಗವಂತನ ವಾಣಿ ಏನು ಹೇಳ್ತವ, ಆ ವಾಣಿಗಳು ಕೆಲವು ಮಂದಿಗೆ ರುಚಿ ಆಗ್ತವ, ಕೆಲವು ಮಂದಿಗೆ ರುಚಿ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ನಾಲಿಗೆ ಕೆಟ್ಟಂಗೆ ಇಲ್ಲಿ ಮನಸ್ಸು ಕೆಟ್ಟಿರ್ತಾವ. ಮನಸ್ಸು ಕೆಟ್ಟಾಗ ಆ ಗುರುವಿನ ವಾಕ್ಯಗಳು, ಭಗವಂತನ ವಾಕ್ಯಗಳು, ಧರ್ಮದ ವಾಕ್ಯಗಳು, ನೀತಿ ವಾಕ್ಯಗಳು ರುಚಿ ಆಗೋದಿಲ್ಲ ಅವರಿಗೆ. ಸಂಸಾರದ ವಾಕ್ಯಗಳು, ಚಾಡಿ ವಾಕ್ಯಗಳು, ಮೋಸದ ವಾಕ್ಯಗಳು, ವಂಚನೆ ವಾಕ್ಯಗಳು ರುಚಿ ಆಗ್ತವೆ ಅವರಿಗೆ. ಯಾಕೆ ಹಂಗಾಗ್ತಂದರೆ ಮನಹೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ನಮ್ಮ ಮನಸ್ಸು ಒಂದೇ ಆದ, ನಾಲಿಗೆ ಒಂದೇ ಆದಿಲ್ರಿ. ರುಚಿ ಆಗಿಲ್ಲ ಅಂತ ಹೇಳಕ್ಕೆ ಒಂದು ನಾಲಿಗೆ, ರುಚಿ ಆದಂತ ಹೇಳಕ್ಕೆ ಮತ್ತೊಂದು ನಾಲಿಗಿಲ್ಲ. ಎರಡರ ಸವಿಯನ್ನು ನೋಡೋದು ಒಂದೇ ನಾಲಿಗೆ. ಒಂದು ಸಲ ಆನಂದ ಪಡ್ತದೆ, ಒಂದು ಸಲ ದುಃಖ ಪಡ್ತದೆ. ಹೌದಲ್ಲ? ಅದರಂತೆ ಎಲ್ಲರಿಗೂ ಭಗವಂತ ಶರೀರವನ್ನು ಕೊಟ್ಟ ಮೇಲೆ ಜ್ಞಾನಿಗಳಿಗೆ, ಸಂತರಿಗೆ, ಶರಣರಿಗೆ ಎರಡು ಮನಸ್ಸು ಕೊಟ್ಟಿಲ್ಲ. ಅಜ್ಞಾನಿಗಳಿಗೂ ಒಂದೇ ಮನಸ್ಸು, ಜ್ಞಾನಿಗಳಿಗೂ ಒಂದೇ ಮನಸ್ಸು, ಶರಣ ಸಂತರಿಗೂ ಒಂದೇ ಮನಸ್ಸು.
ಹಾಗಾಗಿ ಈ ಒಂದೇ ಮನಸ್ಸಿತ್ತಂದರೆ ಎಲ್ಲರಿಗೂ ಒಂದೇ ಪ್ರಕಾರ ಅನುಭವ ಆಗೋಕ್ಕಾಯಿತು. ಆಗ್ಯದೇನು? ಒಂದೇ ಪ್ರಕಾರ ಅನುಭವ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಅವರವರ ಮನಸ್ಸಿನ ದುರ್ಬಲ, ಅವರವರ ಮನಸ್ಸು ಕೆಟ್ಟ ಹೋಗ್ಯಾವ. ಕೆಟ್ಟ ಹೋದವರ ಮನಸ್ಸಿನಲ್ಲಿ ಈ ಗುರುವಾಕ್ಯ ಕೆಟ್ಟ ಹೋಗ್ತಾವ. ಒಳ್ಳೆ ಮನಸ್ಸಿನಲ್ಲಿ ಗುರುವಾಕ್ಯ ಒಳ್ಳೆಯವಾಗೇ ಕಾಣ್ತಾವ. ಅವ್ರಿಗೆ ಕೆಟ್ಟವಾಗೋದಿಲ್ಲ ಅಂತ. ಯಾಕಾಗಿಲ್ಲ? ಮನಸ್ಸು ಕೆಟ್ಟಿಲ್ಲ. ಹಾಗಾಗಿ ಯಾರ ಮನಸ್ಸು ಮಲ ವಿಕ್ಷೇಪ ದೋಷದಿಂದ ನಿವೃತ್ತಿ ಆಗ್ಯದ, ಆವರಣ ದೋಷ ಒಂದು ಉಳ್ಕೊಂಡು ಬಂದದ, ಹೇ ಭಗವಂತ, ಈ ತಾಯಿಯ ಗರ್ಭದಿಂದ ನಾನು ಹುಟ್ಟಿ ಬಂದೆ. ಬಂದ ಮೇಲೆ ಈ ಸಣ್ಣ ಗುರುಳಿ ಆಕಾರವಾಗಿರುವಂಥ ತಾಯಿಯ ಗರ್ಭದ ಜನನ ಕ್ರಿಯೆ ಹೊರಗೆ ಬರೋರಾಗಿ 3 kg 4 kg ವರವಾಗಿ ಬೆಳೆದು, ಮತ್ತು ತಾಯಿಯ ಗರ್ಭದಲ್ಲೇ ಬೆಳೆದು ಅಲ್ಲಿಯೇ ಸ್ವಲ್ಪ ಇದ್ದು, ಮತ್ತೆ ಹೊರಗೆ ಬಂದು, ಮತ್ತೆ ಉಂಡು ಕೇಳಿ ಮಾತನಾಡಿ ಮತ್ತೆ ಇದು ಲಯವಾಗುವುದು. ಎಷ್ಟು ಚಂದ ಅದು ಶರೀರ. ತಾಯಿ ಗರ್ಭದಲ್ಲಿ ಗೊತ್ತಾಗದಂಗೆ ಬೆಳೀತು, ಹೊರಗೆ ಬಂದಮೇಲೆ ಗೊತ್ತಾಗೋಂಗೆ ಬೆಳೆದವು ಅಷ್ಟೆ. ಹೊರಗೆ ಬಂದಮೇಲೆ ಗೊತ್ತಾಗ್ತಿಲ್ಲ, ಒಳಗಿದ್ದಾಗ ಗೊತ್ತಾಗಿಲ್ಲ. ಅಂದಾಜು ಮಾಡಿ 3 ತಿಂಗಳ 6 ತಿಂಗಳ 9 ತಿಂಗಳ ಕೂಸು ಅಂತ ಹೊರಗೆ ಬಂದಮೇಲೆ ಗೊತ್ತಾಗೋಂಗೆ ಬೆಳೀತದೆ. ಕಾಣ್ತದಲ್ಲೇ ಬೆಳೆಯೋದು ಕಂಡು ಮತ್ತೆ ಏನು ಮಾಡ್ತದ, ಬಂತು, ಅದು ಹಾಲು ಕುಡಿತು, ಆಮೇಲೆ ಅನ್ನ ತಿಂತು, ಆಮೇಲೆ ಬಾಲಕ ಆಯಿತು, ಆಮೇಲೆ ಯೌವನಾವಸ್ಥೆಗೆ ಬಂತು, ಮಪ್ಪಾವಸ್ಥೆಗೆ ಬಂತು, ವಿಕಾರ ಆಗೋಯಿತು. ಒಂದು ದಿವಸ ವಿನಸ್ತತೆ ಮುಗಿದೋಯ್ತು ನಮ್ಮದು ಕತೆ. ಇಷ್ಟು ಸೀಮಿತವಾಗಿ ಇರುವಂಥ ಈ ಶರೀರವನ್ನು ನಾವು ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಇರ್ತವೇನೋ ಅಂತ ಕಲ್ಪನೆ ಆಗ್ಯದ ನಮಗೆ. ಭಾಳ ವರ್ಷ ಇರ್ತವೇನು? ಎಲ್ಲಿರ್ತದೆ ಭಾಳ ವರ್ಷ? ಕ್ಷಣಭಂಗುರ ನಾಯಿ ಅಂತ. ಯಾವಾಗ ಈ ಶರೀರ ಎಲ್ಲಿ ಬಿದ್ದು ಹೋಗ್ತದೆ ಗೊತ್ತಿಲ್ಲ. ನಂದು ಗೊತ್ತಿಲ್ಲ, ನಿಮ್ಮದು ಗೊತ್ತಿಲ್ಲ. ಯಾರಿಗೆ ಗೊತ್ತಾದ್ರಿ ಇದಂದರೆ, ಈ ಶರೀರ ಯಾವಾಗ ಬೀಳ್ತದ, ಎಲ್ಲಿ ಬೀಳ್ತದ, ಯಾವ ದಿನ ಯಾವ ಗಳಿಗೆ ಅಂತ ಯಮಧರ್ಮಕ್ಕೆ ಗೊತ್ತದ ನೋಡಿ. ಚಿತ್ರಗುಪ್ತರಿಗೆ ಯಮಧರ್ಮನಿಗೆ ಮಾತ್ರ ಗೊತ್ತು. ಅದಕ್ಕೆ ಏನಂತೀವಿ, ಬ್ರಹ್ಮಲಿಖಿತ. ಅವ್ರಿಗೆ ಗೊತ್ತದ ಈ ಜೀವ ಈ ಕ್ಷಣದಲ್ಲಿ ಇಂಥ ದಿನ ಇದು ಹೋಗ್ತದ ಅಂತ ಗೊತ್ತಿದ್ದೆ ಅವ್ರು ನಿನ್ನ ಕರ್ಕೊಂಡು ಹೋಗಿ ಬರ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಮತ್ತೆ ಮನೆಗೆ ಕರ್ಕೊಂಡು ಹೋಗಕ್ಕಲ್ಲ. ಬೀಗರು ಬಿಜ್ಜರು ಸಿಟ್ಟಾದರೆ ನಿನ್ನೆ ಹೇಳಿನಲ್ಲ, ಮನೆಗೆ ನಮ್ಮ ರಮಿಸಿ ಬುದ್ಧಿವಾದ ಹೇಳಿ ಹಿರಿಯ ಮನುಷ್ಯದ್ದಪ್ಪ, ಸಣ್ಣ ಹುಡುಗರಾರ ಬಾ ಮನೆಗೆ ಅಂತ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಚಿತ್ರಗುಪ್ತರು ಬಂದಾಗ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ಅವರು ಮನೆಯಿಂದನೇ ತಿರುಗಿ ನೀ ಮನೆಗೆ ಹೋಗಿರಬಾರ್ದು ಅಂತ ಜಾಗಕ್ಕೆ ಕರ್ಕೊಂಡೋಗಿ ಮತ್ತೆ ಪಾಪ ಪುಣ್ಯಾನುಸಾರವಾಗಿ ಪುನಃ ಜನ್ಮವನ್ನು ನೀಡ್ತಾರೆ. ಮತ್ತು ಅದೇ ತಾಯಿ ಗರ್ಭಕ್ಕೆ ಬರೋದು. ಅದು ಎಕಡೆ ಸುತ್ತು ಕೋಳಿ ಏನು ಮಾಡ್ತದಂದರೆ ತಿಪ್ಪೆನೇ ಕದರ್ತದ. ಅದು ಕೋಳಿನ ಬಿಟ್ಟು ನೋಡ್ರಿ, ತಿಪ್ಪೆ ಇತ್ತಂದರೆ ತಿಪ್ಪೆನೇ ಕದರ್ತದ ವಿನ ಮತ್ತೊಂದು ಕದರಂಗಿಲ್ಲ. ಅದು ಯಾಕಂದರೆ ಅದು ತಿಪ್ಪೆಯಲ್ಲೇ ಬಹಳ ಆನಂದ. ಅದಕ್ಕೆ ತಿಪ್ಪೆಯಲ್ಲೇ ಬಹಳ ಆನಂದ ಆದಂತ ತಿಪ್ಪೆ ಕದ್ರಕ್ಕೆ ಹೋಗ್ತದೆ. ಅದೇ ಪ್ರಕಾರವಾಗಿ ಇಲ್ಲಿ ಅಜ್ಞಾನಿಗಳು ಏನು ಮಾಡ್ತಾರಂದರೆ, ತಾಯಿ ಗರ್ಭದಿಂದ ಹೊರಗೆ ಬಂದ ಮೇಲೆ ಬುದ್ಧಿ ತಿಳಿತಂದರೆ ಬರೀ ಸಂಸಾರವನ್ನೇ ಕದಲಿಕ್ಕೆ ಹೋಗ್ತದೆ ಮಂದಿ. ಬರೇ ಸಂಸಾರ, ಬರೇ ಲೌಕಿಕ. ನೀನಂಗಿದ್ದಿ, ನಾನಂಗಿದ್ದಿ, ನೀನೆಷ್ಟು ಗಳಿಸಿದೆ, ನಾನೆಷ್ಟು ಗಳಿಸಿದೆ,
ನಿನಗೆ ಅವರೆಷ್ಟು ನಿನಗೆ ಇವರೆಷ್ಟು ಅಂತಕ್ಕಂಥ ಭಾವದಿಂದ ಈ ಜೀವಾತ್ಮ ಏನು ಮಾಡ್ಯಾನ, ದೇಹವನ್ನೇ ಕೆದರುತ್ತಾನೆ. ಜೀವಾತ್ಮ ದೇಹವನ್ನೇ ಕೆದರಿಕೆ ಅಂತ ಕುಂತಾನೆ. ಕೋಳಿ ತಿಪ್ಪೆನೇ ಕೆದರ್ತದಿಲ್ಲ, ಜೀವ ದೇಹವನ್ನೇ ಕೆದರ್ತದ. ಕೆದರಿದಂಗೆಲ್ಲ ತಿಪ್ಪೆಗೆ ಏನು ಬರ್ತಾವ? ಅಜಾಮರ ತಿಪ್ಪೆ ಕೆದರಿದ್ರೆ ಬರೀ ಕೂದಲು ಬರ್ತಾವಿಲ್ಲ. ಈ ಗೌಡ್ರ ತಿಪ್ಪೆಗಾದರೂ ಸಗಣಿ, ದೊಂಟು, ಹುಲ್ಲು ಪಲ್ಲ ಇರ್ತಾವ, ಮಿಕ್ಸ್ ಇರ್ತಾವ. ಅಜಾಮರ ತಿಪ್ಪೆಗ ಬರೀ ಕತ್ತರಿಸಿ ಕೂದಲು ಇರ್ತಾವ. ಏನನ ತೋಡು, ಎಷ್ಟು ದಿನ ತೋಡು, ಕೂದಲೇ ಬರ್ತಾವೆ, ಇನ್ನೊಂದು ಬರಂಗಿಲ್ಲ. ಅದಕ್ಕೆ ಈ ಜೀವಾತ್ಮ ಈ ದೇಹದ ಒಳಗೆ ಇದ್ದು ದೇಹ ಎನ್ನುವ ತಿಪ್ಪಿಯನ್ನೇ ಕೆದರಕತ್ತ ನೋಡು. ಕೆದರಿದಂಗೆಲ್ಲ ಇದ್ರಿಗೇನು ಬರ್ತಾವ? ರಕ್ತ, ಮಾಂಸ, ಎಲವು, ಚರ್ಮ, ಮಜ್ಜ, ಮೇಧಸ್ಸು ಇವ್ಯಾವಿಲ್ಲಿ ಈ ತಿಪ್ಪೆಗೆ. ಮಲಮೂತ್ರ ಇದನ್ನ ಕೆದರೋದು. ಕೆದರಿ ಬ್ಯಾಸರ ಬರೋದು, ನಿದ್ದೆಗೆ ಆರಾಮಿರೋದು. ಮತ್ತೆ ಹೆಚ್ಚು ಅದಗಳ ಅದೇ ತಿಪ್ಪೆ ತೋಡಕ್ಕೆ ಶುರು ಮಾಡ್ತಾನೆ. ಅದೇ ದೇಹ. ನಾನು ತಿಪ್ಪೆ ಅಂತಿರಲಿ ದೇಹಕ್ಕೆ. ಇದ್ರಾಗ ಬಂಗಾರ ಸಾಮಾನವ, ಬೆಳ್ಳಿ ಸಾಮಾನವ. ಬಂಗಾರ ಬೇಡ್ರಿ, ಬೆಳ್ಳಿ ಬೇಡ, ಬರೀ ರಕ್ತ ಮಾಂಸನ ಇರಲಿ. ಇದಕ್ಕೇನು ನಷ್ಟ ಇಲ್ಲ ಅಂದರೆ ಇದು ಯಾವಾಗ ಎಲ್ಲಿ ಬಿದ್ದು ಹೋಗ್ತದೆ ಗೊತ್ತಿಲ್ಲ. ಇಂಥ ಕ್ಷಣಿಕವಾದ ದೇಹ ವಾಸನೆಯಿಂದ ಜೀವಾತ್ಮ ದೇಹ ನಾನು ಅಂತ ಇದ್ರ ಒಳಗೆ ಇದ್ದು ಇಲ್ಲಿ ಸಮಾಧಾನ ಆಗದೆ ಹೊರಗೆ ಬಂದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಲ್ಲಿ ಕೆದರಕತ್ತಿದ್ ನೋಡಿ. ಮತ್ತೆ ಅಲ್ಲಿ ಕೋಳಿ ಓಡಿಸಿದ್ರು, ಮತ್ತೆ ಮುಂದಕ್ಕೋಯ್ತು. ಅಲ್ಲಿ ಬ್ಯಾರೆ ಅದನ್ನು ತೋಡಲಿಕ್ಕೆ ಪ್ರಾರಂಭ ಮಾಡ್ತದಲ್ಲ. ಅದಕ್ಕೆ ಇವನು ಜಾಗಕ್ಕೆ ಬಂದಮೇಲೆ ವಿಷಯಾದಿಗಳನ್ನು ತೋಡಲಿಕ್ಕೆ ಪ್ರಾರಂಭ ಮಾಡಿದ. ಆ ತೋಡಿ ಆ ತಿಪ್ಪೆಗನಿ ಏನು ಸಿಗಲಿಲ್ಲ. ಈ ವಿಷಯಗಳಲ್ಲಿ ಆನಂದ ಆಗಲಿಲ್ಲ. ಅದಕ್ಕೆ ಆಗ್ತದೇನು? ಅದು ಒಂದು ವೇಳೆ ಕೋಳಿಗೆ ಹೊರಗಿನ ಕಾಳು ನೀರು ಕುಡಿದ ಆನಂದ ಆಗಿತ್ತು, ಸುಖ ಆಗಿತ್ತಂದರೆ ಎರಡನೇ ದಿನ ಕೋಳಿ ಕಾಳು ತಿನ್ನಬಾರ್ದಾಗಿತ್ತು, ನೀರು ಕುಡಿಬಿಡೋದಾಗಿತ್ತು. ಯಾಕೆ ನಿನ್ನೆ ಕುಡಿದಲ್ಲ ನೀರು, ನಿನ್ನೆ ಕಾಳು ತಿಂದಿಲ್ಲ. ಮತ್ತು ನಿನ್ನೆ ಕಾಳಿನಿಂದ, ನಿನ್ನೆಯ ನೀರಿನಿಂದ, ನಿನ್ನೆಯ ಬೇರೆ ಬೇರೆ ಹುಳ ಉಪ್ಪಿಟ್ಟು ತಿಂದು ಆ ಕೋಳಿಗೆ ಸಂತೋಷ ಆಗಿತ್ತು, ಹೊಟ್ಟೆ ತುಂಬಿತ್ತಂದರೆ ಮರುದಿವಸ ತಿನ್ನಬಾರ್ದಾಗಿತ್ತು. ಮತ್ತೆ ತಿಂತದಿಲ್ಲ. ಅಂದ್ರೇನು? ಅದಕ್ಕೆ ಕ್ಷಣಿಕವಾದ ಆನಂದ ಆಯ್ತೀವಿನ ಪರಮಾನಂದ ಆಗಿಲ್ಲಲ್ಲ. ಆಗದೇನು? ಆಗೋದಿಲ್ಲ. ಈ ಪ್ರಕಾರ ಏನಾಯಿತು ಅಂದರೆ ನಮಗೆಲ್ಲರೂ ಕೂಡ ಈ ದೇಹ ನಾನು ಅನ್ನುವಂಥ ಬುದ್ಧಿಯಿಂದ ಈ ದೇಹಕ್ಕೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ನನಗಾಯಿತು ಅಂತ ಅನ್ಕೊಂಡೀವಿ. ಬುದ್ಧಿಯಲ್ಲಿ ವ್ಯತ್ಯಾಸ ಆದರೆ ನನಗಂತ ಅನ್ಕೊಂಡೀವಿ. ಮನಸ್ಸಿಗೆ, ಪ್ರಾಣಕ್ಕೆ ವ್ಯತ್ಯಾಸ ಆದರೆ ನನಗಂತ ಅನ್ಕೊಂಡೀವಿ. ಇವೆಲ್ಲ ಆರೋಪ ಇಲ್ಲ, ಆರೋಪ ಸಾಬೀತಾಗಿಲ್ಲವು. ಆದರೆ ಆತ್ಮನಾದ ನಿನಗೆ ತದು ಉಪಾಧಿ ಇಲ್ಲ, ಒಂದೂ ಉಪಾಧಿ ಇಲ್ಲ ಅವನಿಗೆ. ಆತ್ಮಗೆ ಆಕಾರ ಅದೇನು? ಆತ್ಮಗೆ ಶರೀರ ಅದೇನು? ಶರೀರನೇ ಇಲ್ಲ, ಶರೀರನೇ ಇಲ್ಲ, ಆಕಾರನಿಲ್ಲ. ಶರೀರ ಇಲ್ಲ, ಆಕಾರ ಇಲ್ಲ ಅಂದರೆ ಅವನಿಗೆ ಅವಯವಗಳೇ ಇಲ್ಲ ಅಂತ. ಕೈ ಇಲ್ಲ, ಕಾಲಿಲ್ಲ, ಏನಿಲ್ಲ. ಅಂಥ ಸ್ವರೂಪ ನಾವಿದ್ದೀವಿ. ಆ ಸ್ವರೂಪ ಯಾರ್ದು ಅಂದರೆ ಏಕೋ ದೇವ ಸರ್ವಭೂತೇಶು ಗೂಢ. ಒಬ್ಬನೇ ಪರಮಾತ್ಮ, ಒಬ್ಬನೇ ಪರಮಾತ್ಮ. ಏಕಂದ್ರೆ ಒಬ್ಬ. ದೇವ ಅಂದರೆ ಬ್ರಹ್ಮ ಅಥವಾ ಆತ್ಮ, ಪರಮಾತ್ಮ. ಸರ್ವಭೂತೇಶು ಗೂಢ ಅಂದ್ರೆ ಎಲ್ಲ ಪಂಚಭೂತದಿಂದ ಹುಟ್ಟಿದಂಥ ಎಲ್ಲ ದೇಹಗಳಲ್ಲಿ ಕಾಣಲಾರ್ದಂಗೆ ನೋಡು. ಅದಕ್ಕೆ ದೇವರಂತೀವಿ ನಾವು. ಇಲ್ಲಾಂದರೆ ದೇವರೇ ನಾವನ್ನೋ ಭಕ್ತರು ಎದುರಿಗೆ ಬಂದು ಮಾತಾಡಿದ್ರೆ ಮರುದಿವಸ ಆ ದೇವ್ರ ಗುಡಿಗೆ ಹೋಗೋದಿಲ್ಲ. ನೋಡ್ರಿ, ಪರೀಕ್ಷೆ ಮಾಡಿ.
ದೇವರಂತ ಭಕ್ತಿ ಭಾವದಿಂದ ನಟನೆ ಮಾಡ್ತಾರಲ್ಲ ಭಾಳ ಮಂದಿ, ಆ ದೇವರು ಒಂದ್ಸಲ ಪ್ರತ್ಯಕ್ಷ ನಿಂತು ಭಕ್ತ ಬಾ ನೀನು ನನಗಿಂಥದ್ದು ಬೇಕು ಅಂತ ಹೇಳಿದ್ರೆ ಮರ್ದಿನ ಆ ದೇವರು ಬಿಡ್ತೀವಿ, ಮಾತನಾಡದ ದೇವರಲ್ಲಿ ಹೋಗ್ತೀವಿ. ಮಾತಾಡಂಗಿಲ್ಲ, ಯಾರು ನೀನು ಬೇಡಂಗಿಲ್ಲ, ಕೊಡು ಅನ್ನಂಗಿಲ್ಲ, ತಗ ಅನ್ನಂಗಿಲ್ಲ, ಏನು ಅನ್ನಲಾರ್ದು ಸುಮ್ಮನೆ ಇರೋದಕ್ಕೋಸ್ಕರವಾಗಿ ಎಲ್ಲರೂ ದೇವ್ರ ಗುಡಿಗೆ ಹೋಗ್ತೀವಿ. ಆತ ಏನಾದರೂ ಮಾತಾಡಿದ್ರೆ ಯಾರೂ ದೇವ್ರ ಗುಡಿಗೆ ಹೋಗ್ತಿದ್ದಿಲ್ಲ, ದೇವರಂತ ಅಂತಿದ್ದಿಲ್ಲ. ದೇವರಂತ ಯಾಕೆ ಹೆಸರು ಬಂತು? ಏನಾರ ಮಾಡೋ ಸುಮ್ಮನೆ ಇರೋದಕ್ಕೆ ದೇವರಲ್ಲ. ನೀನು ದೇವ್ರಾಗಂತಲ್ಲ ಮನೆಗೆ, ಭಾಳ ಮನೆಗೆ ಜಗಳ ಏನಪ್ಪ ನಿಮ್ಮನ್ನ ದೇವ್ರಾಗಿರ್ಬೇಕಲ್ಲ, ವಯಸ್ಸಾಗ್ಯದ, ನೀವು ದೇವ್ರಾತಾನೆ, ನೀವು ವಯಸ್ಸೇನಾಗ್ಯದ, ದೇವ್ರಾಗಿಲ್ಲ, ದೆವ್ವಾತಾನಿನ್ನ. ಮತ್ತು ಪ್ರಪಂಚದಲ್ಲಿ ಏನೇನು ನಡೀತೇವೆ ಅವ್ರವ್ರ ಹಣೆ ಬರ ಪ್ರಯುಕ್ತವಾಗಿ ಪ್ರಾರಬ್ಧ ಅನುಸಾರವಾಗಿ ಏನೇನೋ ನಡೀತೇವ, ಆತವ ಹೋತವ. ನಾವು ಮಾತಾಡ್ತೀವಲ್ಲ, ಮಾತಾಡೋ ಸಲುವಾಗಿ ನಮ್ಮ ಮನೆಗೆ ಬೈತಾರೆ. ನಾವು ದೇವರಾಗಿ ಸುಮ್ಮನೆ ಕುಂತ್ರೆ ಮತ್ತು ಆ ಗುಡಿಗೆ ಯಾಕೆ ಹೋಗ್ತಾರೆ? ನಿನಗೆ ಪೂಜೆ ಮಾಡ್ತಾರಲ್ಲ. ಅಂದರೆ ನಮ್ಗೆ ಹಂಗೆ ಇರೋಕೆ ಆಗೋದಿಲ್ಲ, ಅದಕ್ಕೆ ನಾವು ಮನುಷ್ಯರಾದ್ವಿ. ಹಂಗೆ ಆದ ಅಂತೇಳಿ ಅದು ದೇವರಾಯ್ತು. ಯಾಕಂದರೆ ಅದು ದೇವ್ರಂತ ಅಂದೀವಿ, ಅದು ನಿರವಯವ, ಅದಕ್ಕೆ ಮಾತಾಡಂಗಿಲ್ಲ. ಅದಕ್ಕೆ ಅವಯವ ಇದ್ರೆ ಅದು ಕೇಳೋದೆ, ಏನಪ್ಪ ಭಕ್ತ ನಿನ್ನೆ ಯಾಕೆ ಬಂದಿಲ್ಲ, ಮೊನ್ನೆ ಯಾಕೆ ಬಂದಿಲ್ಲ, ಅದು ಯಾಕೆ ತಂದಿಲ್ಲ, ಇದು ಯಾಕೆ ತಂದಿಲ್ಲ ಅಂತ ಕೇಳ್ಬೋದಾಗಿತ್ತಲ್ಲ. ಯಾವ ದೇವರು ಇವತ್ತು ಕೇಳಿಲ್ಲ. ನೀನು ಬಂದು ಊದಿನ ಕಡ್ಡೆ ತಂದಿ ಅಂತ ಕೇಳಂಗಿಲ್ಲ, ನಮಸ್ಕಾರ ಮಾಡಿದೆ ಇಲ್ಲ ಅಂತಲೂ ಕೇಳಂಗಿಲ್ಲ. ಏನನ್ನು ಕೇಳ್ಯಾನ ದೇವರು? ನೀನು ನಮಸ್ಕಾರ ಮಾಡಿ ಹೋದ್ರೂ ಸರಿ, ಮಾಡದಿದ್ರು ಸರಿ, ದೇವರಾಗಬೇಕಲ್ಲ. ಆದರೆ ಗುಡಿಯಲ್ಲಿ ದೇವರಾಗೋದೇನು ಬೇಕಾಗಿಲ್ಲ. ಎಲ್ಲ ದೇವರುಗಳು ದೇವ್ರು ಆಗೇ ಬಿಟ್ಟಾವ. ಅವು ಸಣ್ಣ ದೇವರಲ್ಲಿ ದೊಡ್ಡ ದೇವರಲ್ಲಿ. ಮನುಷ್ಯ ದೇವನಾಗೋದು ಭಾಳ ಕಷ್ಟ ನೋಡ್ರಿ. ಮನುಷ್ಯ ದೇವರಾಗಬೇಕಾದ್ರೆ ಭಾಳ ಕಷ್ಟ. ಆ ದೇವತ್ವ ಯಾವಾಗ ನಮ್ಮ ಅನುಭವಕ್ಕೆ ಬರಬೇಕು. ಅದು ದೇವರಂದ್ರೆ ಸುಮ್ಮನೆ ಕುಂದ್ರೋದಂತಲ್ಲ. ಅವನಕ್ಕ ಸಾಕ್ಷಿ ನಾನಂತ ತಿಳ್ಕೊಂಬೋದೇ ದೇವರನ್ನು. ಸಾಕ್ಷಿ ನಾವು. ಆ ಕಾರಣದಿಂದ ಉಪಾಧಿ ಸತ್ಯವೆಂದುವರೆಯುವುದು ಘಟಿಸೋದು. ಇವೆಲ್ಲ ಉಪಾಧಿ ಸತ್ಯ ಏನು? ಯಾರು ಸಾಬೀತು ಮಾಡ್ತಾರಪ್ಪ? ಮಾಡಲಿ. ಇಲ್ರಿ, ಈ ದೇಹ ಸತ್ಯ ಅದ, ಇದಕ್ಕೆ ಸಾವಿಲ್ಲ, ಇದು ಯಾವಾಗಲೂ ಇರ್ತದಂತ ಯಾವ ಪುಣ್ಯಾತ್ಮ ಆದರೂ ನೀನು ನಿರ್ಣಯ ನಿಶ್ಚಯ ಮಾಡೋಕ್ಕೆ ಸಾಧ್ಯ ಅದೇನು? ಯಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಇದು ಅಸಾಧ್ಯವಾದದಂತ. ಇರೋದಲ್ಲ, ಇದು ಇರೋದಲ್ಲೇ ಅಲ್ಲ. ಇರೋದಾಗಿತ್ತಂದರೆ ನಾವು ಪ್ರಯತ್ನ ಮಾಡೋದು ಬೇಡ. ಹಿಂದೆ ಕೃತಾಯುಗದಿಂದ ತ್ರೇತಾಯುಗ, ದ್ವಾಪಾರ ಯುಗದಿಂದ ಈ ಕಲಿಯುಗದಲ್ಲಿ ಆಗಿ ಹೋದಂಥ ಕೃಷ್ಣ, ನಳ, ಭೀಮ ಮೊದಲಾದವರು ಅಡಿಯಲೇಕೆ? ಕೃಷ್ಣನು ಕೂಡ ತಮ್ಮ ದೇಹ ಬಿಟ್ಟ ಹೋದ, ರಾಮದೇವರು ದೇಹ ಬಿಟ್ಟ ಹೋದ, ಆಂಜನೇಯ ಸ್ವಾಮಿ ದೇಹ ಬಿಟ್ಟು ಹೋದ. ಇನ್ನು ದೇಹವನ್ನು ಆಗಿನ ಕಾಲದಲ್ಲಿ ತೊಟ್ಟು ಇವತ್ತಿನವರೆಗೂ ಇರೋರು ಯಾರು ಜಗತ್ತಿನಲ್ಲಿ? ಯಾರು ಇರೋದಿಲ್ಲ. ಇರಕ್ಕೆ ಬಂದರೆ ಯಾರು ಬಿಡುತ್ತಿದ್ದಿಲ್ಲ. ಇರೋದು ಬರೋದಿಲ್ಲ. ಇರಲಿಕ್ಕೆ ಬಂದಿದ್ರೆ ಯಾರು ಬಿಡ್ತಿದ್ದಿಲ್ಲ. ಗಟ್ಟಿಯಾಗಿ ಹಿಡಿತಿದ್ವಿ ನಾವು. ಶರೀರ ಯಾರು ಬಿಟ್ಟು ಹೋಗಿ ಪ್ರಯತ್ನ ಮಾಡಂಗಿಲ್ಲ. ಇರಬೇಕಂತ ನಾ ಅಪೇಕ್ಷೆ. ಯಾರಿಗೆ ಅಂದರೆ ಜ್ಞಾನಿ ಒಬ್ಬನ್ನ ಬಿಟ್ಟು ಉಳಿದವ್ರಿಗೆಲ್ಲರಿಗೂ ಶರೀರ ಮೇಲೆ ಮೋಹ ಇರ್ತದೆ. ಜ್ಞಾನಿಗಳಿಗೆ ಮಾತ್ರ ಇರುವಾಗಲೇ ದೇಹ ಬಿಟ್ಟಾರ. ಅವರು ಇರುವಾಗನೇ, ಜೀವಂತ ಇರುವಾಗನೇ ದೇಹ ಬಿಟ್ಟು ಕಡೆಗೆ ಆಗ್ಯಾರ. ಅವರು ಹೇಗೆ ಕಡೆಗೆ ಆದರು ಅಂತ ವಿಚಾರ ಬರ್ತಾವಲ್ಲ.
ಜ್ಞಾನದಿಂದ ದೇಹ ನಾನಲ್ಲ, ಇದು ಪಂಚಮಹಾಭೂತದಿಂದ ಹುಟ್ಟಿದ ದೇಹ ಅದ. ಈ ದೇಹದ ಒಳಗ ಗೂಢವಾಗಿರುವಂಥ ಪರಮಾತ್ಮ ಆತ್ಮ ನಾನಿದ್ದೀನಿ. ಆತ್ಮನೇ ನಾನು, ದೇಹ ನಾನಲ್ಲಂತ ಎಂದು ಗುರುಶಾಸ್ತ್ರಾದಿಗಳನ್ನು ನಿಶ್ಚಯ ಆಗದ. ಅವತ್ತೇ ಅವರು ದೇಹ ಹೋಗೇ ಬಿಟ್ಟದ. ಅವ್ರಿಗೆ ಪ್ರಾರಬ್ಧ ಅವಸ್ಥೆಯಿಂದ ಇದ್ರೂ ಕೂಡ ಹೋದಂಗೆ ಜ್ಞಾನಿಗಳಿಗೆ. ಅವರು ಇರುವ ಲಕ್ಷಣ ಜ್ಞಾನ ಇರಂಗಿಲ್ಲ, ಹೋದಂಗೆ ಅದ. ಸುಟ್ಟ ಬಟ್ಟೆಯಂತೆ ಅಗಸರು ಬಟ್ಟೆ ಹೊಗೆದಾಕಿರ್ತಾರ, ಬೆಂಕಿ ಹಚ್ಚಿದಾಗ ಬಟ್ಟೆಲ್ಲ ಸುಟ್ಟು ಹೋಗ್ತದೆ. ಅದು ಒಮ್ಮೆಲೆ ಪುಡಿ ಪುಡಿ ಬೂದಿ ಆಗೋದಿಲ್ಲ. ಎಷ್ಟು ಉದ್ದ ಆದ ಬಟ್ಟೆ ಅಷ್ಟು ಉದ್ದ ಹಂಗೆ ಇರ್ತದೆ. ಮತ್ತು ಉಡಕ್ಕೆ ಬರ್ತದೆ ಏನದು, ಮುಟ್ಟಿದ್ರೆ ಬೂದಿ ಆಗಿ ಹೋಗ್ತದೆ. ನೋಡಕ್ಕೆ ಬರ್ತದ, ಉಡಕ್ಕೆ ಬರಂಗಿಲ್ಲ. ಅದಕ್ಕೆ ಜ್ಞಾನಿಗಳ ದೇಹವನ್ನು ನೋಡಕ್ಕೆ ಬರ್ತದ, ನೋಡ್ಲಿಕ್ಕಷ್ಟೇ. ಆ ದೇಹವನ್ನು ಮುಟ್ಟಿ ನೋಡಿದ್ರೆ ಅವರಲ್ಲಿ ಏನಿಲ್ಲ. ದೇಹದ ಅಭಿಮಾನ ಇಲ್ಲ, ದೇಹದ ಅಹಂಕಾರ ಇಲ್ಲ, ದೇಹದ ಕಾಮ ಕ್ರೋಧಾದಿಗಳಿಲ್ಲ, ದೇಹದ ವಿಕಾರತ್ವ ಇಲ್ಲ. ದೇಹಕ್ಕೆ ಬರುವಂಥ ಜನನ ಮರಣಗಳು ಅವರಲ್ಲಿ ಇಲ್ಲವೇ ಇಲ್ಲ. ಅಂದಾಗ ಅವರು ಮುಕ್ತರಂತಿದ್ದು, ಮತ್ತೇನು ಇನ್ನು ಅಜ್ಞಾನಿಗಳಂತರು ಅದು ಮುಕ್ತರು. ಹಾಗಾಗಿ ಅಂಥವರು ಏನು ವಿಚಾರ ಮಾಡಿ ಹೇಳ್ಯಾರ ವೇದದಲ್ಲಿ, ಪರಮಾತ್ಮ ನೀನೇ ಅಹಂ ಬ್ರಹ್ಮಾಸ್ಮಿ ಅಂದರೆ ನೀನೇ ಬ್ರಹ್ಮನಿದ್ದೆ ಅಂತ ಹೇಳ್ಯಾರಲ್ಲ. ಹಾಗಾಗಿ ಇಹಪರ ಗಮನಾದಿ ಅಹಮಾದಿ ಉಪಾದಿ ಅಹುದು ಎನ್ನಲು ಉಪಾದಿಯದು ಸತ್ಯವೋ ಖುಷಿಯೋ ಸಹಜವಾಗಿ ಉಳ್ಳೊದ್ದು ಎದೆ ಕೇಳೋ ಅಂದರು. ನಿನ್ನೆ ವಿಚಾರ ಮಾಡೀವಿ. ಅರುರೂಪ, ಅರು ಅಂದರೆ ಜ್ಞಾನ. ಯಾವ ಜ್ಞಾನ? ಜಾಗೃತ ಪ್ರಪಂಚ, ಕನಸಿನ ವ್ಯವಹಾರ, ನಿದ್ರೆಯ ಆನಂದ, ಇವು ಮೂರನ್ನು ತಿಳಿಯುವುದು ಅರಿವು. ಅದಾದಿಲ್ಲ ನಮ್ಮಲ್ಲಿ, ಅದು ಪಕ್ಕಾದ ನಮ್ಮಲ್ಲಿ. ಅಂಥ ಅರುರೂಪನಾದ ಆತ್ಮನು ಪೂರ್ಣನಿಲ್ಲ. ಅವನು ಯಾಕೆ ಪೂರ್ಣನಂದರೆ ಜಾಗ್ರಾವಸ್ಥೆ ಸ್ಥೂಲ ಶರೀರ ಸ್ವಪ್ನದಾಗಿಲ್ಲ. ಸ್ವಪ್ನದ ಸೂಕ್ಷ್ಮ ಶರೀರ ನಿದ್ರೆಯಲ್ಲಿಲ್ಲ. ಅಂದರೆ ಇವು ಒಂದ್ರಾಗ ಒಂದಿಲ್ಲ, ಅಪೂರ್ಣ ಅಂತೆಲ್ಲ. ಆದರೆ ಜಾಗ್ರತೆ ತಿಳಿಯುವ ನೀನೇನಿದೆ, ಸ್ವಪ್ನದಾಗ ಅವನೇ ಇದ್ದಿ. ಸ್ವಪ್ನ ತಿಳಿದವನೇ ನಿದ್ರೆಗಿದ್ದಿ ಅಂದರೆ ನೀನು ಯಾವಾಗಲೂ ಇದ್ದೆ ಅಂತ ಅರ್ಥ ಆಯ್ತಲ್ಲ. ಅಂದರೆ ದೇಹಾದಿಗಳು ಮಿಥ್ಯ, ದೇಹದಲ್ಲಿ ಇರುವ ಅರಿಯುವಂಥ ಆತ್ಮ ಸತ್ಯನೇ. ಹಾಗಾಗಿ ಆ ಪರಿಪೂರ್ಣ ಇದ್ದಿಲ್ಲೇನು, ಪೂರ್ಣ ಇದ್ದಲ್ಲ. ಜಾಗೃತಗಿದ್ದಿ, ಸ್ವಪ್ನಾಗಿದ್ದಿ, ನಿದ್ದೆಯಲ್ಲಿದ್ದಿ, ಪೂರ್ಣ ಅಂತ ಅರ್ಥ. ಇದ್ದರೂ ಕೂಡ ಉಪಾಧಿಗಳ ಮೂಲಕ ಇಹದಿಂದ ಪರಲೋಕಕ್ಕೂ, ಪರಲೋಕದಿಂದ ಈ ಲೋಕಕ್ಕೂ ಹೋಗೋದು ಬರೋದು ಆದಲ್ಲ. ಪಾಪ ಮಾಡಿದ್ರೆ ನರಕ, ಪುಣ್ಯ ಮಾಡಿದರೆ ಸ್ವರ್ಗ, ಭಕ್ತಿ ಮಾಡಿದರೆ ದೇವಲೋಕ, ವೈಕುಂಠ, ಮುಕ್ತನಾದರೆ ಯಾವ ಲೋಕಿಲ್ಲ, ಸರ್ವಾಂತರ್ಯಾಮಿ. ಅಂದಾಗ ಘಟ ಉಪಾದಿಯಿಂದ ಘಟಾಕರ್ಷಕ್ಕೆ ಘಟ ಆಗಮನ ಸಂಭವಿಸಿದಂತೆ ಇದು ಲಿಂಗ ತನುವೇನದ, ಸೂಕ್ಷ್ಮ ತನುವೇ ಹೋಗೋದು ಬರೋದು. ನಿನ್ನೆನೇ ಸವಿಸ್ತರವಾಗಿ ಹೇಳಿನ. ಅದು ಹೇಗೆಂದರೆ, ಘಟ ಅಂದರೆ ಒಂದು ಕೊಡ. ಆ ಕೊಡ ಹೊರಗಿನಿಂದ ತಗೊಂಡು ಬರ್ತೀವಿಲ್ಲ ಒಳಗೆ. ಆ ಕೊಡದಾಗ ಬೈಲಾದಿಲ್ಲ, ಬೈಲು. ಮತ್ತು ಆ ಕೊಡ ಹೊರಗಿಟ್ಟಿವಿ, ಹೊರಗೋಯ್ತಿಲ್ಲ. ಬೈಲು ಹೋಗೋದು ಬರೋದು ಮಾಡ್ತದೆ ಏನದು.
ಆಕಾಶ ಅದು ಒಳಗೂ ಬಂದಿಲ್ಲ, ಹೊರಗೂ ಹೋಗಿಲ್ಲ. ಕೊಡ ಏನು ಮಾಡ್ತಂದ್ರೆ ಒಳಗೆ ಬಂದಮೇಲೆ ಬೈಲು ತಂದಂಗಾಯ್ತು, ಹೊರಗೆ ಹೋದ್ಮೇಲೆ ಬೈಲು ಹೊಯ್ದಂಗಾಯ್ತು. ಅದಕ್ಕೆ ಆತ್ಮನಲ್ಲಿ ಲಿಂಗತನವನ್ನೋದು ಬಂದಂಗಾಯ್ತು ಮತ್ತು ಹೋದಂಗಾಯ್ತು, ಬಂದಂಗಾಯ್ತು ಮತ್ತು ಹೋದಂಗಾಯ್ತು. ಅರ್ಥ ಆಯ್ತಿಲ್ಲ? ಎಲ್ಲಿ ಗೊತ್ತದ ಲಿಂಗತನು? ಕೊಡ ಮನೆ ಒಳಗೆ ಮನೆ ಹೊರಗೆ ಹೋದಂಗೆ. ಇದು ಈ ಲೋಕಕ್ಕೂ ಪರಲೋಕಕ್ಕೂ ಲಿಂಗತನ ಹೋತದ, ಬರ್ತದ. ಬಂದದ್ದನ್ನು ಕೋಡಿ ಯಾವಾಗಲೂ ಇರ್ತದ, ಇರಾಗಲ್ಲ ಮತ್ತೆ ಹೋಗ್ತದ. ಹೋದ್ರವಲ್ಲಪ್ಪ ಸಾಕಾಯ್ತು, ಇವು ಕಳಿಸಿರ್ತಾರೆ ಮನೆಯವರು. ಕೆಲವು ಮನೆತನದಲ್ಲಿ ಹೆಂಗಿದೆ ಅಂದರೆ ಸತ್ರ ಆನಂದ ಪಡೋರಾರ, ಕೆಲವು ಮನೆಗಳಲ್ಲಿ ಸತ್ರ ದುಃಖ ಪಡೋರಾರ. ನಿನ್ನ ಒಳ್ಳೆಯವನಾಗಿದ್ದಿ ಅಂತ ಅವರು ಖುಷಿ ಪಡೋದಿಲ್ಲ. ನೀನು ಗಳಿಕೆ ಬಹಳ ಮಾಡಿ ಗಳಿಸಿಟ್ಟು ಹೋದಂದ್ರೆ ದುಃಖ ಪಡ್ತಾರೆ. ಇಷ್ಟಕ್ಕೆ ದುಃಖ ಪಡೋದು. ಪ್ರಪಂಚ ಕುಟಿಲ ಅದ. ನಮ್ಮಪ್ಪ ಇದ್ರೆ ಭಾಳ ಚಲೋ ಇತ್ತಪ್ಪ, ನಮ್ಮಪ್ಪ ಇಷ್ಟು ಮಾಡಿಟ್ನಪ್ಪ. ಮಾಡಿರೋದಕ್ಕೆ ಅವ್ರು ದುಃಖ ಪಡ್ತಾರೋ, ಮಾಡದಿದ್ರೆ ಯಾವಾಗ ಸತ್ತಾರಪ್ಪ ನಮ್ಮಪ್ಪ ಅಂತಾರಿಲ್ಲ. ಅಂದರೆ ನಿನ್ನ ದೇಹ ನಿನ್ನ ನೋಡಲ್ಲ, ನೀವು ಮಾಡಿದ ಕೆಲಸವನ್ನು ನೋಡಿ ಅವ್ರಿಗೆ ಚಲೋ ಆಯಿತು ಲಾಭ ಅಂದರೆ ಅಪ್ಪ ಬೇಸಂದ್ರು ಅಮ್ಮ ಬೇಸಂದ್ರು. ನೀವು ಮಾಡಿದ್ದು ಸರಿ ಕಾಣಲಾದ್ರೆ ಇದನ್ನ ಯಾವಾಗ ಓದಿತ್ತು, ಇದನ್ನು ಯಾವಾಗ ಕಳಿಸವು, ಇದು ಯಾವಾಗ ಓದಿತ್ತು ತಿರುಗಿ ಬರಬಾರ್ದು ಅಂತ ಅವ್ರು ಕಳಿಸ್ತಾರೆ. ಪಾಪ ಅವ್ರಿಗೇನು ಗೊತ್ತು, ಕಳಿಸ್ತಾರೆ ಬರಬಾರ್ದಂತ. ಅಂಥ ಕೆಲಸ ಮಾಡಿದರೆ ಹುಟ್ಟಂಗಿಲ್ಲ ಅವನು, ಅಂಥವ್ನು ಹುಟ್ಟಂಗಿಲ್ಲ. ಇವನು ಮತ್ತೆ ಓದ್ತಾನೋ ಸ್ವಲ್ಪ ದಿವಸ ಆಮೇಲೆ ಮತ್ತೆ ಬಂದ್ಬಿಡ್ತಾನೆ ನೋಡ್ರಿ. ಇವ್ರು ನಮ್ಮವ್ರಂತ ಗೊತ್ತಾಗೋದಿಲ್ಲ ಅವ್ರಿಗೆ. ಏನು ನಮ್ಮ ಮನ್ಯಾಗ ಮೊದಲು ನಮ್ಮ ಅಪ್ಪ ಆಗಿದ್ದ, ನಮ್ಮ ಅಮ್ಮ ಆಗಿದ್ಲು, ಮತ್ತು ಇಂಥ ಜಾಗದಾಗ ಹುಟ್ಟಿ ಈ ಮನೆಗೆ ಈ ಊರಾಗಾರಂತ ಗೊತ್ತಾಗೋದಿಲ್ಲ. ಅಷ್ಟಕ್ಕೆ ಜಗತ್ತು ನಡೆದದ. ಹೌದಂತ ಇಲ್ಲ? ಇಲ್ಲೇ ಒಂದು ನಾಯಿ ಕೊಲ್ಲಿ ಸುಮಾರು 35-40 ಮರಿಗಳನ್ನ ಹಾಕಿತು ಇಲ್ಲಿಗೆ. ಇದರ ನನ್ನ ಮಕ್ಕಳೇ ಇವೆಲ್ಲ ನನ್ನ ಮರಿಗಳಂತ ನಾಯಿ ಗೊತ್ತದೇನು? ಗೊತ್ತಾಗಲ್ಲ. ಅದು ತನ್ನಲ್ಲೇ ಹುಟ್ಟಿದ ಮರಿಗಳ ತಾಯಿ ತಾನಾಗಿದ್ದು ನನ್ನ ಮಕ್ಕಳಂತ ಅದು ಗೊತ್ತಿಲ್ಲ ನೋಡ್ರಿ. ಇಲ್ಲೇ ಗೊತ್ತಾಗೋದಿಲ್ಲ. ಪ್ರತ್ಯಕ್ಷ ಇದ್ದು ಅಂದಾಗ ಆ ಲೋಕಕ್ಕೆ ಹೋಗಿ ಈ ಲೋಕಕ್ಕೆ ಬರಕ್ಕೆ ಯಾರು ಕೂಲಿ ಹಿಡಿತಾರಂಥದ್ದು? ನೀನ್ಯಾರೋ ನಾನ್ಯಾರೋ. ಅದು ಯಾವುದಾದ್ರು ಒಂದು ಪದ್ಯ ಅಂದರೆ ಯಾರಿಗೆ ಯಾರೆಲ್ಲ ಎರವಿನ ಅದು ತಗೋ ಸ್ವಲ್ಪ ನಲ್ಲಕನ್ನು. ಹಿಂಗೆ ಪ್ರಪಂಚ ಹೇಗಿದೆ ಅಂದರೆ ಅದು ಉಪಾದಿಯಿಂದ, ಆ ಉಪಾದಿಯಿಂದ ಮಾಡುವಂಥ ಧರ್ಮ ಕರ್ಮಗಳನ್ನು ನಾವು ಆತ್ಮನ ಮೇಲೆ ಆರೋಪ ಮಾಡಿಕೊಂಡು ನಾವು ದುಃಖ ಪಡ್ತೀವಿ, ಕಷ್ಟಪಡಕತ್ತೀವಿ, ಅಳಗೆ ಶುರು ಮಾಡೀವಿ. ಹಾಗಾಗಿ ನಿನಗೆ ಯಾರಿಗೆ ಯಾರಿಲ್ಲ ಅಂದ್ರೆ ಅರ್ಥೇನು ಅಂದರೆ ಆತ್ಮ ನೀನಿದ್ದಿ, ನಿನಗೆ ಯಾರಿಲ್ಲ ಅಂತ. ದೇಹಕ್ಕೆ ಸಂಬಂಧ, ಆತ್ಮಗೆ ಯಾರಿಗೆ ಯಾರಿಲ್ಲ, ನಿಸ್ಸಂಗವನು. ಹಾಗಾಗಿ ಮಹಾತ್ಮರು ಕೂಡ ಹಾಡಿದಂಥ ಒಂದು ಪದ್ಯವನ್ನು ಹೇಳ್ರಿ. ನಂತರ ಮಳೆ ಶಬ್ದಕ್ಕೆ ಭಾಳ ತೊಂದರೆ ಆದರೆ ಮಂಗಲ ಮಾಡೋಂತ್ರಿ. ಮೊದಲು ಪದ್ಯ ಅನ್ರಿ. ಲೌಕಿಕವನಂಬೆ ಬರೆಯ ಭ್ರಮೆಯೊಳು ಬಿದ್ದು ಕೆಡಬೇಡ, ಪರವಸ್ತುವನೆ ಮರೆತು ಲೌಕಿಕವನಂಬೆ ಬರೆಯ ಭ್ರಮೆಯೊಳು ಬಿದ್ದು ಕೆಡಬೇಡವೆಲೆ ಮರುಳೆ, ಪರವಸ್ತುವನೆ ಮರೆತು ಲೌಕಿಕವನಂಬೆ. ಶರೀರ ಸತಿ ಪುತ್ರರೆನ್ನವರೆಂದು ನೆಚ್ಚಿರುವೆ, ಮರಣ ಕಾಲದಿ ನಿನ್ನ ಹಿಂದೆ ಬರುವರೆ. ಇರುವ ದ್ರವ್ಯವನ್ನೆಲ್ಲ ಕೊಟ್ಟು ಕಳವುವರೆ, ಯಮಪುರದ ಬಾಧೆಯು ಬಂದು ಬಿಡಿಸಿಕೊಂಬುವರೆ.
ಬರೆಯ ಭ್ರಮೆಯೊಳು ಬಿದ್ದು ಕೆಡಬೇಡ ಬೆಲೆ ಮರುಳೆ ಪರವಸ್ತುವನೆ ಮರೆತು ಲೌಕಿಕವನಂಬೆ ನೀನುದುಪುದಕ್ಕೆ ಮೊದಲು ನೀನ್ಯಾರು ಇವರ್ಯಾರು ನೀನಿರುವ ಪರ್ಯಂತ ಅಗಲಾದಿಯರೇ ನೀನು ಪುನರಪಿ ಜನಿಸ ಇವರು ನಿನಗಾಗುವರೆ ಸ್ವಾನನ ಕನಸಿನಂತೆ ಸಂಸಾರ ಸುಖವೋ ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡ ಬೆಲೆ ಮರುಳೆ ಪರವಸ್ತುವನೆ ಮರೆತು ಲೌಕಿಕವನಂಬೆ ನೆರೆದ ಸಂತೆಯ ಪರೆ ಸಿರಿ ಪುಣ್ಯ ತೀರಿದರೆ ಅರಿದು ಹೋಗುವುದು ಸುತ್ತ ಬಯಲೇ ಬಯಲು ಸ್ಥಿರ ಮೋಕ್ಷವನ್ನು ಪಡೆಯದೆ ಈಯ ಭೋಗ ಕಾಸಿ ಪುಂದು ನೆರೆ ತುಪ್ಪದಾಸಿ ಗಂಗಲು ತಿಂದ ಪರಿಯೋ ಬರೆಯ ಭ್ರಮೆಯೊಳು ಬಿದ್ದು ಕೆಡಬೇಡ ಬೆಲೆ ಮರುಳೆ ಪರವಸ್ತುವನೆ ಮರೆತು ಲೌಕಿಕವನಂಬೆ ಕಾರ ಮಿಂಚಿನ ತೆರದಿ ತೋರಿ ನಿಮಿಷದಿ ತನವು ನೀರ ಗುರುಳಿಯ ತೆರದಿ ಮಾಯಾ ಹೌದು ಕಾರ ಮಿಂಚಿನ ತೆರದಿ ತೋರಿ ನಿಮಿಷದಿ ತನವು ನೀರ ಗುರುಳಿಯ ತೆರದಿ ಮಾಯಾ ಹೌದು ಪರಮಾರ್ಥವ ಮರೆದು ಶರೀರ ಸುಖ ಕೆಳಿಸುವುದು ನೀರಿನೊಳ ಕೈ ಇಕ್ಕಿ ನೆಕ್ಕಿದಂತೌದೋ ಬರೆಯ ಭ್ರಮೆಯೊಳು ಬಿದ್ದು ಕೆಡಬೇಡ ಬೆಲೆ ಮರುಳೆ ಪರವಸ್ತುವನೆ ಮರೆತು ಲೌಕಿಕವನಂಬೆ ಬಿಂದು ಸುಖಗದನಿತು ದುಃಖವ ಸಿಗೊನೆಯಮದು ಬಿಂದು ಲೇಹದನೆನುತಿ ಗುರು ಸಿದ್ಧನ ವಂದಿ ಲೌಕಿಕವನುಳಿದು ಅಧ್ಯಾತ್ಮದನುವನರಿ ದೊಂದೆಡರ ಬೆರೆಸದೆ ಸದಾನಂದದೊಳಗಿರದೆ ಬರಿಯ ಭ್ರಮೆಯೊಳು ಬಿದ್ದು ಮರುಳೆ ಪರವಸ್ತುವನೆ ಮರೆತು ಲೌಕಿಕವನಂಬಿ ಈ ಪ್ರಕಾರ ಸರ್ಪಭೂಷಣ ಶಿವಯ್ಯು ಕೂಡ ತಮ್ಮ ಕೈವಲ್ಯ ಕಲ್ಪವಲ್ಲರಿ ಎನ್ನುವ ಗ್ರಂಥದಲ್ಲಿ ಈ ಉಪಾದಿಯಿಂದ ಕೂಡಿದ ದೇಹದ ಭ್ರಮೆಯನ್ನು ಕಡಿಯೋದಕ್ಕೋಸ್ಕರವಾಗಿ ಅನಂತ ರೀತಿಯ ಪ್ರಮಾಣಗಳನ್ನು ಕೊಟ್ಟು ಈ ದೇಹ ಅನ್ನುವಂಥದ್ದು ಶಾಶ್ವತವಲ್ಲ, ಆತ್ಮ ಅನ್ನೋದು ಮಾತ್ರ ಶಾಶ್ವತ. ಆತ್ಮ ಯಾವಾಗಲೂ ಇರೋದು, ದೇಹ ಒಂದಿಲ್ಲ ಒಂದು ದಿನ ಇದು ಹೋಗುವುದು. ಆ ಕಾರಣ ದೇಹವನ್ನು ನಂಬಿ ನೀನು ಕೆಟ್ಟು ಹೋಗಬೇಡ. ಯಾಕೆ ದೇಹವನ್ನು ನಂಬಿ ಕೆಡುತ್ತಿದ್ದಂದರೆ, ಈ ದೇಹ ಇರೋದು ಅಲ್ಲ ಅಂದಮೇಲೆ ಇಲ್ಲದ ವಸ್ತುವಿನಿಂದ ಶಾಶ್ವತವಾದ ಸುಖ ಹೆಂಗಾಗ್ತದೆ? ಇಲ್ಲದ ವಸ್ತುವಿನಿಂದ ಶಾಶ್ವತ ಸುಖ ಎಂದಿಗಾಗೋದಿಲ್ಲ. ಇರುವ ವಸ್ತುವಿನಿಂದ ಆಗಬಹುದು. ಮನೆಗೆ ಚಹಾ ಮಾಡ್ಬೇಕಂದ್ರೆ ಸಕ್ಕರೆನೇ ಇಲ್ಲಂದರೆ ಚಹಾ ರುಚಿ ಆಗ್ತದೇನು? ಆಗೋದಿಲ್ಲ. ಯಾಕೆ? ಅದು ಇಲ್ಲ ಅಲ್ಲ. ಅದಕ್ಕೆ ದೇಹ ಅನ್ನೋದು ಇರೋದೂ ಅಲ್ಲ. ದೇಹದ ಒಳಗಿರುವಂಥ ಪರವಸ್ತು ಅಂದರೆ ಪರಮಾತ್ಮ, ಅದು ಪರಬ್ರಹ್ಮ. ಆ ಬ್ರಹ್ಮನೇ ಸತ್ಯ. ಅದಕ್ಕಾಗಿ ಉಪಾದಿಯಿಂದ ಕೂಡಿದ ಅಹಂಕಾರ ಸತ್ಯನು ಸುಳ್ಳು ಅಂದರೆ ಇದು ಸುಳ್ಳೇ ವಿನಃ ಸತ್ಯ ಅಂತ ಹೇಳಕ್ಕೆ ಬರೋದಿಲ್ಲ. ಆ ಕಾರಣ ತದುಪಾದಿ ಸತ್ಯವೆನಿಸಿದ ಪಕ್ಷದಲ್ಲಿ ಇಲ್ಲದೆ ಅಹಂಕಾರ ಸತ್ಯ ಆತ್ಮನಲ್ಲಿ ಅಂದರೆ
ತನಗ ಅದರಿಂದಲಾದ ಗಮನವಂ ಸಹಜವೆಂದು ಎಂಬುದು ನೀನು ಒಡಂಬಡಲು ಬೇಕು. ನಿನಗೆ ಬೇಕಾದಾಗ ಸತ್ಯ, ಸಾಕಾದಾಗ ಮಿಥ್ಯ ಅಂತ ಅನ್ಬೇಡ. ಸಂಸಾರದಾಗ ನಡಿತೇವಲ್ಲ, ಹೆಂಡ್ರ ಮಕ್ಕಳು ಬಂದು ಬೆಳಗ ಅನುಕೂಲ ಇದ್ದಾಗ ಭಾಳ ಚಂದ ಕಾಣ್ತದೆ. ಏನು ಪ್ರಪಂಚಪ್ಪ, ಏನು ಸಂತೋಷ ಅಂತೀವಿ. ಅದೇ ಹೆಂಡ್ರು ಮಕ್ಕಳು ಬಂದು ಬೆಳಗ ವಿರುದ್ಧ ಆದಾಗ ಸಾಕಪ್ಪ ಸಂಸಾರ ಅಂತೀವಿ. ಮೊದಲು ಬೇಕಪ್ಪ ಸಂಸಾರ ಅಂದವ್ ನೀನೆ, ಸಾಕಪ್ಪ ಅಂದವ್ ನೀನೆ. ಅವಾಗ ಯಾಕೆ ಬೇಕಂದಿ, ಈಗ ಯಾಕೆ ಸಾಕಂದಿ? ಆವಾಗ ನಿನಗ ಅನುಕೂಲ ಆಗಿತ್ತು ಬೇಕಂದಿ, ಅನಾನುಕೂಲ ಆಗ್ಯದ ಸಾಕಂದಿ. ಹುರಿದ ಕಡಲೆ, ಹುರಿದ ಶೇಂಗಾ ಭಾಳ ದಿವಸ ತಿಂದ ಯಜಮಾನಗ ಕಾಲಾಂತರದಲ್ಲಿ ಅದೇ ಹುರಿದ ಕಡಲೆ, ಹುರಿದ ಶೇಂಗಾ ಕೊಟ್ರೆ ಸಾಕಪ್ಪ ಬೇಡಂತ. ಮೊದಲು ಬೇಕಪ್ಪ ತಗೊಂಬ ಅಂದವನು ಯಾರು? ಹುರಿದ ಕಡಲೆ, ಹುರಿದ ಶೇಂಗಾ ಬೇಕ ತಗೊಂಬ ಅಂತಂದವ್ ನೀನೆ. ಈಗ ಅದೇ ಹುರಿದ ಶೇಂಗಾ, ಹುರಿದ ಕಡಲೆ ತಂದರೆ ತರಬೇಡಪ್ಪ ಸಾಕಂತ. ಇನ್ನು ಕಡ್ಲೆಯಲ್ಲಿ ದೋಷ ಅದು, ಶೇಂಗಿನಲ್ಲಿ ದೋಷ ಅದು. ಆವಾಗ ರುಚಿ ಆದವು, ಈಗ ರುಚಿ ಆಗಲ್ಲ ನಿನಗೆ. ಔಟ್ರಿಂದ ಆಗಿಲ್ಲ. ನಿನಗೆ ಅನುಕೂಲ ಆಗಿದ್ದು ಜೀರ್ಣ ಮಾಡಿಕೊಂಡು ಪಚನ ಮಾಡೋ ಶಕ್ತಿ ಇತ್ತು, ಬೇಕಪ್ಪ ತಗೊಂಬಂದು. ಬಾಯಿ ಹಲ್ಲು ಹೋಗ್ಯಾವ, ಜೀರ್ಣ ಆಗೋದಿಲ್ಲ, ಪಚನ ಆಗೋದಿಲ್ಲ, ಸಾಕಪ್ಪಂದು ಅಂದ್ರೆ ಏನು ಅರ್ಥ ಆಯಿತು? ನಿನಗೆ ಬೇಕಾದಾಗ ಅನುಕೂಲ ಮಾಡಿದಾಗ ಬೇಕಂದು, ಅನಾನುಕೂಲ ಆದರೆ ಅದೇ ಸಾಕಂದು. ಅದಕ್ಕೆ ಸಂಸಾರ ಹೆಂಗಿದೆ ಅಂದರೆ ನೀರ ಮೇಲೆ ನೀರಗುಳೆ ತರದಿ ಮಾಯಿ ಆಗೋದು. ಇದು ನೀರಿನಲ್ಲಿ ಬೆರಳಿಟ್ಟು ನೆಕ್ಕಿದಂಗೆ ಆಗುತ್ತೆ. ಮತ್ತು ಎಲ್ಲರೂ ಇದನ್ನ ಶರೀರ ಬೇಕು ಬೇಕಂತ ಎಷ್ಟು ಕಾಳಜಿ ಮಾಡ್ಕೊಂತ ಬಂದು ಈ ಶರೀರಕ್ಕಾಗಿ ಎಷ್ಟೆಷ್ಟೋ ನಾವು ಮಾಡೀವಿ. ಆದರೆ ಯೌವನದಲ್ಲಿ ಇದನ್ನು ಬೆಳೆಸಾಂತ ಬಂದೀವಿ, ಮುಪ್ಪಾದಂಗೆಲ್ಲ ಸಾಕಪ್ಪ ಅನ್ಕಂತ ಬಂದೀವಿಲ್ಲ, ಅಂದಿವಿಲ್ಲ ನಾವು. ಯಾಕಂದಿವಿ? ಆವಾಗ ಅದು ಜೀರ್ಣ ಆಗ್ತಿತ್ತು, ಅನುಕೂಲ ಆಗ್ತಿತ್ತು, ಬೇಕು ಬೇಕು ಬೇಕಂದ. ಅದೇ ಇವೆಲ್ಲ ದುಡಿಸ್ಕೊಂಡ್ರು, ದುಡೋದೆಲ್ಲ ಆಯಿತು, ಮೈ ಶಕ್ತಿ ಕಡಿಮೆ ಆಯಿತು, ಮತ್ತು ಒಂದು ಹೆಚ್ಚು ಕಮ್ಮಿ ಮಾತಾಡೋಕೆ ಮನೆಗೆ ಶುರು ಆದಗಳೇ ಸಾಕಪ್ಪ ಬಂದೆ ನೋಡು. ಸಾಕಪ್ಪ ಸಂಸಾರ. ಆವಾಗ ಮಾಡಪ್ಪ ಗಟ್ಟಿ ಅಂತ ಯಾರು ಹೇಳಿದ್ರು? ಸಾಕು ಸಾಕಂತ ಹೇಳಿದವ್ರು ಯಾರೀಗ? ನೀನೇ ಅನ್ಕಂಡೆ ಅಂತ. ಅದರಂಗೆ ಇಲ್ಲಿ ಕೂಡ ದೇಹ ಏನದ, ಇದು ಯಾರಿಗೂ ಕೂಡ ಸುಖ ಕೊಟ್ಟಿಲ್ಲ. ತಲೆ ಮೇಲೆ ಉಪ್ಪಿನ ಚೀಲ ಇಟ್ಕೊಂಡು ನಡೆದವನಿಗೆ ಎಂದನ ಆನಂದ ಆಗ್ತದೇನು? ದುಃಖನೇ ಆಗ್ತದ. ಯಾವಾಗ ಆ ಚೀಲ ಕೆಳಗೆ ಹಾಕ್ತಾನ ಆವಾಗ ಸುಖ ಆಗ್ತದಿಲ್ಲ, ತಲೆ ಹೂರಾಯ್ತಂತ. ಅದರಂತೆ ಜ್ಞಾನಿಗಳ ದೃಷ್ಟಿಯಲ್ಲಿ ದೇಹ ಉಪ್ಪಿನ ಚೀಲ ಇದ್ದಂಗೆ. ಜ್ಞಾನಿಗಳ ದೃಷ್ಟಿಯಲ್ಲಿ ಅವ್ರಿಗೆ ಅಷ್ಟು ಆತ್ಮಗ ಇದು ವಜ್ಜಾದಂಗೆ. ಅದು ಯಾವಾಗ ಬಿಟ್ಟಾಕ್ಯವು, ಯಾವಾಗ ಓದಿತ್ತು ಶರೀರ ಹಾಳಾಗಿ ಅಂತ ಕುಂತಿರ್ತಾರ ಜ್ಞಾನಿಗಳು. ನೋಡೋರಿಗೆ ಚೀಲ, ಅದರ ಒಳಗೆ ಮಂಡಾಳ ತುಂಬಿರ್ತಾವ. ಮಂಡಾಳ ಚೀಲ, ಉಪ್ಪಿನ ಚೀಲ ಎರಡು ಒಂದೇ ಇರ್ತಾವೆ. ಆದರೆ ಭಾರ, ಉಪ್ಪಿನ ಚೀಲದ ಭಾರನೇ 100 kg, ಮಂಡಾಳ ಚೀಲ ಭಾರ 5 kg. ಮತ್ತು ಇವನಿಗೆ ಅಗರಾದ, ಅವನಿಗೆ ಭಾರ ಆಗಿರಲಿಲ್ಲ. ಜ್ಞಾನಿಗಳು ಕೂಡ ಅಜ್ಞಾನಿಗಳಿಗೆ ಈ ಸಂಸಾರ ಉಪ್ಪಿನ ಚೀಲ ಇದ್ದಂಗೆ. ಏನು ಅಂತ ಸತ್ಸಂಗ ಮಾಡಲಿಲ್ಲ, ಗುರು ಸನ್ನಿಗೆ ಹೋಗಲಿಲ್ಲ, ಅವ್ರಿಗೇನು ಉಪ್ಪಿನ ಚೀಲ ಆದಂಗೆ. ಯಾರಿಗೆ ಗುರುಶಾಸ್ತ್ರಾದಿಗಳಿಂದ ಸತ್ಸಂಗದಲ್ಲಿ ಭಾಗಿಯಾಗಿ ತಮ್ಮ ಸ್ವರೂಪನ ತಾವು ತಿಳ್ಕೊಂತಾರ, ಈ ದೇಹ ಅವ್ರ ಮಂಡಾಳ ಚೀಲ ಇದ್ದಂಗೆ. ಅದು ಮಂಡಾಳ ಚೀಲ ಇದ್ದಂಗೆ. ಅವ್ರಿಗೆ ವಜ್ಜೆ ಅನಿಸಂಗಿಲ್ಲ, ಹೋದ್ರಾಯ್ತು ಇದ್ರಿತ್ತು ಅಷ್ಟೇ. ಹಾಗಾಗಿ ಶಿಷ್ಯ ಹೇಳ್ತಾರೆ, ಉಪಾಧಿ ಎನ್ನುವುದು ಅದು ಆತ್ಮನೇ ಇಲ್ಲವ. ಉಪಾಧಿ ಮಾಯಾ ಶರೀರಕ್ಕುಂಟು, ಪಂಚಮಹಾಭೂತಕ್ಕೆ ಸಂಬಂಧ ಉಂಟು. ಪಂಚಮಹಾಭೂತ
ನೀನಲ್ಲ, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನಾದ ಪರಮಾತ್ಮ ಸ್ವರೂಪ ನೀನಿದ್ದಿ, ನಿನ್ನಲ್ಲಿ ಉಪಾಧಿ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿಯವರೆಗೆ ಹೇಳಿದರು. ಆ ಮಂಗಲವನ್ನು ಹೇಳ್ರಿ. ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕರಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ, ಗುರುವರ ಭಾವವನರು ಇದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಲೌಕಿಕ ಪಾಠನು ಮಾಡದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ. ಮಾರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ, ಗುರುವರ ಗಂಭೀರದಿ ಸುಖಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ, ಗುರುವರ ಈ ಭವದಿಂದ ತಾರಿಸಿದೆ. ಭವಮಾಲೆ ಒಳಗದೆ ನೆಂಬ ಭ್ರಮೆಯನ್ನು ನೀನು ಬಿಡಿಸಿರುವೆ, ಗುರುವರ ನೀನು ಬಿಡಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಸ್ವಾಮಿ महाराज की जय, श्री सद्गुरु शिवपुत्र स्वामी महाराज की जय, श्री सद्गुरु बसवानंद महाराज